ಮೊನ್ನೆ ಶಾಂತಿನ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿದ್ರಾ? ಯಾರು ಹೇಳಿದ್ದು? ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ಹೋಗಿದ್ರಾ ಇಲ್ವಾ? ಸುಮಾ ಅದ್ ಬಂದು. ಪ್ಲೀಸ್ ಸ್ಟಾಪ್ ಇಟ್. ಸುಳ್ಳು ಹೇಳೋದಕ್ಕೂ ಪ್ಲೇಟ್ ಚೇಂಜ್ ಮಾಡೋದಕ್ಕೂ ಪ್ರಯತ್ನ ಪಡ್ಬೇಡ. ನಾನು ಕೇಳಿದ್ದು ನೀವು ಹೋದ್ರಾ ಇಲ್ವಾ ಅಂತ. ಹೋದ್ವಿ, ಆದ್ರೆ ನೀನ್ ಕಲ್ಪನೆ ಮಾಡ್ಕೊಂಡಿರೋ ತರ ಏನೂ ಇಲ್ಲ. ಸ್ಟಾಪ್ ಇಟ್. ಅವಳು ತನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಅಂತ ನಿನ್ನ ಕೇಳಿದ್ಲಾ? ಸುಮಾ, ನಾನು ಹೇಳೋದನ್ನ ಕೇಳು. ಪಾಪ ಅವಳ ಅಪ್ಪ ಅಮ್ಮ ಕೂಡ ಅವಳು ಹುಟ್ಟಿದ ದಿನಕ್ಕೆ ಒಂದು ವಿಶ್ ಕೂಡ ಮಾಡ್ಲಿಲ್ವಂತೆ. ಅದಕ್ಕೆ ಒಂದು ಕೇಕ್ ಕಟ್ ಮಾಡಿಸ್ದೆ ಅಷ್ಟೇ. ಕೂಲ್ ಡೌನ್ ಸುಮಾ. ಬಿಟ್ಬೇಡ ನನ್ನನ್ನ. ನನ್ನ ಮೈಯಿ ಮನಸ್ಸು ಎರಡು ನಿನಗೋಸ್ಕರ ತ್ಯಾಗ ಮಾಡಿದ್ದೀನಿ. 1 ವರ್ಷ ಕೂಡ ನೀ ನನ್ನ ಬರ್ಡೇಗೆ ಕೇಕ್ ಕಟ್ ಮಾಡಿಲ್ಲ. ಆದ್ರೆ ನಿನ್ನೆ ಬಂದವಳು ಅವಳನ್ನ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ ಕೇಕ್ ಕಟ್ ಮಾಡಿದೀಯಾ? ಐ ಆಮ್ ವೆರಿ ಸಾರಿ ಸುಮಾ. ನಿನ್ ಬರ್ಡೇ ಡೇಟ್ನು ನಂಗೆ ತಿಳಿಸ್ಲಿಲ್ಲ. ತಿಳಿಸ್ಲಿಲ್ಲ ಅಂದ್ರೆ ನೀನ್ ತಿಳ್ಕೋಬೇಕಾಗಿತ್ತು. ಸುಮಾ, ನೀನ್ ಬೇರೆ ಆ ದಿನ ಕೆಲ್ಸಕ್ಕೆ ಬಂದಿರ್ಲಿಲ್ಲ. ನನ್ಗೆ ಹುಚ್ಚಿಡಿಯೋ ತರ ಇತ್ತು. ಸಾಕು ಓವರ್ ಆಕ್ಟಿಂಗ್ ಮಾಡ್ಬೇಡ. ನಿನ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಶಾಂತಿ ಅಷ್ಟೊಂದು ಡಿಸ್ಟರ್ಬ್ ಆಗಿರ್ಬೇಕಾದ್ರೆ ಖಂಡಿತ ನೀನೇನೋ ಮಾಡಿರ್ಲೇಬೇಕು. ಇಲ್ಲಾಂದ್ರೆ ಒಂದು ಹೆಣ್ಣಿನ ಮನಸ್ಸು ಅಷ್ಟು ಡಿಸ್ಟರ್ಬ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಹೆಣ್ಣಿನ ಮನಸ್ಸು ಇನ್ನೊಂದು ಹೆಣ್ಣಿಗೆ ಗೊತ್ತು. ಐ ಆಮ್ ಸಾರಿ ಸುಮಾ. ನಾಳೆನೇ ಅವಳನ್ನ ಕಳಿಸ್ಬಿಡ್ತೀನಿ. ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡು ಪ್ಲೀಸ್. ನಾಳೆನಾ? ಈಗ್ಲೇ ಇನ್ 5 ನಿಮಿಷದಲ್ಲೇ ಅವಳು ಈ ಆಫೀಸಿಂದ ಜಾಗ ಖಾಲಿ ಮಾಡ್ಬೇಕು. ಇವತ್ತೊಂದ್ ದಿವಸ ಬಿಟ್ಬಿಡು ಸುಮಾ. ಅಷ್ಟ್ರಲ್ಲಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತಾರ? ನಾಚಿಕೆ ಆಗಲ್ಲ ನಿನ್ಗೆ? ಸುಮಾ ಬೇಡ, ನೀನ್ ಏನು ಹೇಳಕ್ ಬರ್ಬೇಡ. 5 ಮಿನಿಟ್ಸ್, 5 ನಿಮಿಷ, ಬರೀ 5 ನಿಮಿಷ, ಓನ್ಲಿ 5 ಮಿನಿಟ್ಸ್. ಅಷ್ಟರೊಳಗೆ ಅವಳಿಲ್ಲಿ ಇರಬಾರ್ದು. ಇದ್ರೆ ನೀನು ಇರಲ್ಲ, ನಿನ್ನ ಆಫೀಸು ಇರಲ್ಲ. ನೀನೇ ಡಿಸೈಡ್ ಮಾಡ್ಕೋ ಏನ್ ಮಾಡ್ಬೇಕು ಅಂತ. ಯಾಕೆ ಸುಮವ್ರೆ, ಏನಾಯ್ತು? ಮುಚ್ಕೊಂಡು ಹೋಗ್ತೀಯಾ? ಸ್ವಲ್ಪ ಶಾಂತಿನೊಳಗೆ ಕಳಿಸು. ಓಕೆ ಸರ್. MD is not available. Call later. Sir, he is in meeting. Can you call later? ಶಾಂತಿ, ನಿನಗೆ ನಾನು ಕೊಟ್ಟಿದ್ದ ಜಾಬ್ಸ್ ಎಲ್ಲ ಕಂಪ್ಲೀಟ್ ಆಯ್ತಾ? ಯಾವ ಜಾಬಾ? ನಿನ್ಗೇನು ಹುಚ್ಚಿಡ್ದಿದ್ಯಾ? ಅದೇನೋ ಗೊತ್ತಿಲ್ಲ ಸರ್. ಇವಾಗೆಲ್ಲ ನೀವೇನ್ ಹೇಳ್ತಿರೋ ಏನ್ ಕೇಳ್ತಿರೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಹಲೋ ಶಾಂತಿ, ಇದು ಆಫೀಸ್, ಮನೆಯಲ್ಲ. ಕೆಲಸ ಮಾಡಕ್ ಇಷ್ಟ ಇಲ್ವಾ? ನಾನ್ ಹೇಳ್ತಾ ಇರೋದು ನಿನ್ ಕಿವಿಗೆ ಬೀಳ್ತಾ ಇಲ್ಲ. ಆಗೋಯ್ತು. ನೋಡ್ ಶಾಂತಿ, ಇನ್ಮೇಲೆ ನಿನ್ ಕೈಲಿ ಕೆಲಸ ಮಾಡಕ್ ಆಗೋದಿಲ್ಲ. ಡೈಮೆಂಟ್ ತಗೊಂಡು ಹೋಗ್ಬಿಡು. ಆಗೋದಿಲ್ಲ ಸರ್. ಸುಮಾ ಬಿಟ್ಬಿಡು ಸುಮಾ ಪ್ಲೀಸ್. ಹೊರಗಡೆ ಹೋದ್ರೆ ಎಲ್ಲ ನೋಡ್ಬಿಡ್ತಾರೆ. ಸುಮಾ ಬಿಟ್ಬಿಡು ಪ್ಲೀಸ್. ಏನ್ ತಿಳ್ಕೊಂಡಿದ್ವಿ? ಅವ್ರ ಜೊತೆ ಒಂದ್ಸತಿ ಗೆಸ್ಟ್ ಹೌಸ್ ಹೋಗಿ ಬಂದಿದ್ದಕ್ಕೆ ಹೀಗಾಗ್ತಿದ್ಯಲ್ಲ. ನಾನು ಅವ್ರ ಜೊತೆ 100 ಸತಿ ಗೆಸ್ಟ್ ಹೌಸ್ ಹೋಗಿದ್ದೀನಿ. ನನ್ ಮನಸ್ಸು ಎಷ್ಟು ಕಷ್ಟಪಡ್ತಿರ್ಬೇಕು. ಅವನೇ ನನ್ನ ಗಂಡ, ಅವನೇ ನನ್ನ ಪ್ರಾಣ ಅಂತ 3 ವರ್ಷದಿಂದ ಈ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. ನೀ ನೋಡಿದ್ರೆ ನನ್ ಜೀವನನೇ ಹಾಳು ಮಾಡಕ್ ಬಂದಿದ್ಯಾ? ಹೋಗಿ ಯಾಕೆ ನಿಂತಿದ್ಯಾ? ಹೋಗೊಂದು ಒಳ್ಳೆ ಜಾಗದಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ನಿನ್ ಜೀವನನ ಸರಿಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡು. ವಾಟ್ ಎ ಬ್ಯೂಟಿಫುಲ್ ಪ್ಲೇಸ್. ಇಲ್ಲೇ ಇದ್ಬಿಡೋಣ. ಹಲೋ, ಇದು ಫಾರಿನ್ ಅಲ್ಲ, ಇಂಡಿಯಾ.
ನೀವು ಫಾರಿನ್ ಅವ್ರ ತರನೇ ಮೂವ್ ಮಾಡ್ತೀರಲ್ಲ, ಐ ಲೈಕ್ ದಟ್. ನಂಗೆ ಇಂಗ್ಲೆಂಡ್ ತುಂಬಾ ಹಿಡಿಸ್ತು. ವೆರಿ ನೈಸ್ ಪ್ಲೇಸ್, ವೆರಿ ನೈಸ್ ಪೀಪಲ್. ಯಾರು ಕೇರ್ ಮಾಡಲ್ಲ, ಅವ್ರ ಕೆಲಸ ಅವ್ರು ನೋಡ್ಕೋತಾರೆ. ಇಂಡಿಯಾದಲ್ಲೇ ಕೆಲವರು ಅವ್ರ ಕೆಲಸ ಬಿಟ್ಬಿಟ್ಟು ಬೇರೆಯವ್ರು ಏನ್ ಮಾಡ್ತಿರ್ತಾರೆ ಅಂತ ಕಣ್ ಬಿಟ್ಕೊಂಡು ನೋಡ್ತಿರ್ತಾರೆ. ಯಾಕಂಗ್ ಹೇಳ್ತೀಯ? ಯಾರೊಬ್ಬ ಆ ಮರದ ಹಿಂದೆಯಿಂದ ಇಲ್ಲೇ ನೋಡ್ತಿದ್ದಾನೆ. ಈಗ ನೋಡ್ ತಮಾಷೆ. ಬಾರೋ ಬಾ, ನಿಂಗೂ ಬೇಕಾ? ಬಾ. ನಿಮ್ ಬಿಸ್ನೆಸ್ ನ ಇಂಗ್ಲೆಂಡ್ಗೆ ಶಿಫ್ಟ್ ಮಾಡ್ಬಿಡು, ನಾವು ಅಲ್ಲೇ ಜಾಲಿಯಾಗಿದ್ಬಿಡೋಣ. ಇಂಡೈರೆಕ್ಟ್ ಆಗಿ ಮದುವೆ ಮಾಡ್ಕೊ ಅಂತೀಯ? ಛೇ, ಮದುವೆಗಿದ್ರಲ್ಲಿ ನಂಗ್ ನಂಬಿಕೆ ಇಲ್ಲ. ಜಸ್ಟ್ ಫಾರ್ 5-year ಕಾಂಟ್ರಾಕ್ಟ್. ಒಂದ್ 5 ವರ್ಷ, ಜಸ್ಟ್ 5 years. ಆಮೇಲೆ ಚೆನ್ನಾಗಿದ್ರೆ ಮತ್ತೆ 5 years. ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಕ್ಯಾನ್ಸಲ್. ನಿಮ್ಗೆ ನಿಮ್ ದಾರಿ, ನನ್ಗೆ ನನ್ ದಾರಿ. ಸಾರಿ ಅಖಿಲ, ನನಗೆ ಮನೆಯಲ್ಲಿ ಹೆಣ್ಣು ನೋಡ್ತಾ ಇದ್ದಾರೆ. ನೋ ಪ್ರಾಬ್ಲಮ್, ಇಟ್ಸ್ ಯೋರ್ ವಿಶ್. ಹಲೋ, ಅರ್ಚನಾ, can I come inside? ಓಕೆ ಸರ್. May I come in, sir? ಸರ್ ಹೇಳಿ ಸರ್. ಕೂತ್ಕೊಳ್ಳಿ ಅರ್ಚನಾ. ವಾಟ್ ಈಸ್ ದಿಸ್? ಈ ತರ ಡ್ರೆಸ್ ಹಾಕೊಂಡ್ ಬಂದಿದ್ದೀರಿ? ಮಾಡರ್ನ್ ಆಗಿ ಡ್ರೆಸ್ ಮಾಡಿದ್ರೆ ನೀವ್ ಬೈತೀರಾ ಅಂತಾನೆ ಈ ತರ ಡ್ರೆಸ್ ಹಾಕೊಂಡ್ ಬಂದೆ ಸರ್. ಯಾರು ಹೇಳಿದ್ರು? ಸುಮ್ಮನೆ ಹೇಳಿದ್ ಸರ್. ಸುಮನಾ? ಗೊತ್ತಾಯ್ತು. ಅವಳಿಗೆ ಹೊಟ್ಟೆ ಉರಿ. ಈ ಆಫೀಸ್ನಲ್ಲಿ ಅವಳನ್ನ ಬಿಟ್ಟು ಬೇರೆ ಯಾರು ಚೆನ್ನಾಗಿ ಡ್ರೆಸ್ ಹಾಕ್ಬಾರ್ದು. ಸರಿ, ನಿಮ್ಮ ಹತ್ರ ಹೇಳುವಾಗ ಅವಳು ಏನ್ ಡ್ರೆಸ್ ಹಾಕೊಂಡಿದ್ಲು? ಶಾರ್ಟ್ ಸ್ಕರ್ಟ್ ಸರ್. ನೋಡಿದ್ರ, ಅವಳನ್ನ ಬಿಟ್ಟು ಈ ಆಫೀಸ್ನಲ್ಲಿ ಯಾರು ಎಲ್ಲ ಡ್ರೆಸ್ ಹಾಕ್ಬಾರ್ದು, ಅದೇ ಅವಳ ಆಸೆ. ಹೌದು ಸರ್, ನೀವ್ ಹೇಳೋದು 100% ಕರೆಕ್ಟ್ ಸರ್. ನೀವೇನ್ ಡ್ರೆಸ್ ಆದ್ರೂ ಹಾಕೊಂಡ್ ಬನ್ನಿ, ನನಗ್ ಚಿಂತೆ ಇಲ್ಲ. ದಿಸ್ ಇಸ್ ಯುವರ್ ಫ್ರೀಡಮ್. ಅದ್ರಲ್ಲೂ ನಾನು ಇಂಟರ್ಫಿಯರ್ ಮಾಡಲ್ಲ. ಆದ್ರೆ ಈ ತರ ಡ್ರೆಸ್ ಹಾಕೊಂಡ್ಬಂದ್ರೆ ನಂಗೆ ಅಲರ್ಜಿ ಆಗುತ್ತೆ. ಓಕೆ, ನೀವು ಹೋಗಿ ಕೆಲಸ ಮುಗಿಸ್ಕೊಂಡು ತಿರ್ಗಾ ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಮ್ಡಿ ಪುಣಾತ್ಮ. ಅದೇನ್ ಮಾಡ್ತಾನಪ್ಪ ನಮ್ಮ ಎಮ್ಡಿ. ಸುಮಾ, ಎಸ್ ಸರ್. will you please send that Bharti inside? ಓಕೆ ಸರ್. ಮಿಸ್ ಭಾರತಿ, ಯು ಕ್ಯಾನ್ ಗೋ ನೌ. ಥ್ಯಾಂಕ್ ಯು. ಇದು ಯಾವ್ದಪ್ಪ FTV? ಗುಡ್ ಮಾರ್ನಿಂಗ್ ಸರ್. Please take your seat. ಥ್ಯಾಂಕ್ ಯು. I've seen all your certificates. I was impressed a lot. Miss Bharti, when you'd like to join us? ಇವತ್ತಿನಿಂದ ಸರ್. ಸರ್, ನನ್ನ ಸೀಟು. ನಿಮ್ ಸೀಟಾ? You can take this seat. ಇವಾಗಲೇ ಬೇಡ ಸರ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. You can sit there. Otherwise, ನಿಮ್ಗೆ ಯಾವ ಚೇರ್ ಇಷ್ಟ ಆಗುತ್ತೋ ಅದ್ರಲ್ಲಿ ಕುತ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್. ಸರ್, ಇದ್ಯಾಕೋ ವರ್ಕ್ ಆಗ್ತಿಲ್ಲ. Just 1 minute. ಸರಿಯಾಗೇ ಇದೆ. ನೀವು ಟಚ್ ಮಾಡಿದ ತಕ್ಷಣ ಸರಿ ಹೋಯ್ತು.